ಕೌಟುಂಬಿಕ ಕಥಾಹಂದರ ಹೊಂದಿರುವ ಫಿಲ್ಮ್‌ಗಳನ್ನು ಹೆಚ್ಚಾಗಿ ಮಾಡಿ ಕುಟುಂಬ ಸಹಿತ ಫಿಲ್ಮ್‌ಗಳನ್ನು ನೋಡುವ ವೀಕ್ಷಕರಿಗೆ ಮೆಚ್ಚಿನ ನಾಯಕ-ನಟನಾಗಿ ಟಾಲಿವುಡ್ ಸೂಪರ್ ಸ್ಟಾರ್ ಆದವರು ಅಲ್ಲು ಅರ್ಜುನ್. 'ಪುಷ್ಪ' ಮೂವಿಯಿಂದ ಅವರಿಗೆ ಇದ್ದ ಕ್ಲಾಸ್ ಇಮೇಜ್ ಅನ್ನು ಬ್ರೇಕ್ ಮಾಡಿ ಮಾಸ್ ಹೀರೋ ಆಗಿ ಇಂಡಿಯನ್ ಬಾಕ್ಸ್ ಆಫೀಸ್ ಶೇಕ್ ಮಾಡಿ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆದವರು ಸಹ ಅಲ್ಲು ಅರ್ಜುನ್. ಇವರು ಮೊದಲು ಒಂದು ಮೂವಿಗೆ ಎಷ್ಟು ಪೇಮೆಂಟ್ ತಗೊಂತಾ ಇದ್ರು, ಇವಾಗ ಒಂದು ಮೂವಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತು ಅವರ ಅಪ್ಕಮಿಂಗ್ ಫಿಲ್ಮ್ಸ್ ಯಾವ್ಯಾವ ಇದಾವೆ, ಇನ್ನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಫಿಲ್ಮಿ ಅಡ್ಡಾದಲ್ಲಿ ನೋಡೋಣ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ, ಹಾಗೆ ಈ ವಿಡಿಯೋ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ತೆಲುಗು ಫಿಲ್ಮ್ ಇಂಡಸ್ಟ್ರಿಯ ಲೆಜೆಂಡ್ ಆಕ್ಟರ್ ಆದ ಚಿರಂಜೀವಿ ಹಾಗೂ ಡಿಸಿಎಂ ಆಗಿರೋ ಪವನ್ ಕಲ್ಯಾಣ್ ಅವರು ಅಲ್ಲು ಅರ್ಜುನ್ಗೆ ಸೋದರ ಮಾವಂದಿರು. ಹಾಗೆ ಮೆಗಾ ಸೂಪರ್ ಸ್ಟಾರ್ ರಾಮ್ ಚರಣ್ ಅವರು ಸೋದರ ಸಂಬಂಧಿಯಾದರೆ, ಇನ್ನು ತಂದೆಯಾದ ಅಲ್ಲು ಅರವಿಂದ್ ಅವರು ತೆಲುಗಿನ ಫೇಮಸ್ ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿರುತ್ತಾರೆ. ಇಂಥ ಸಿನಿಮಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಂದನೇ ಬಂದಿರುವ ಅಲ್ಲು ಅರ್ಜುನ್ ಅವರಲ್ಲಿ ಸಹಜವಾಗಿ ಸಿನಿಮಾದ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಅಲ್ಲಿಯೇ ಅವರು ಕೆರಿಯರ್ ರೂಪಿಸಿಕೊಳ್ಳಬೇಕು ಅಂತ ಮಾಡಿದ ಅವರ ಫಸ್ಟ್ ಮೂವಿ ಗಂಗೋತ್ರಿ. ಆರಂಭದಲ್ಲಿ ಲವರ್ ಬಾಯ್ ಇಮೇಜ್ ಹೊಂದಿದ ಅಲ್ಲು ಅರ್ಜುನ್ ಅವರು ನೆಕ್ಸ್ಟ್ ಬರ್ತಾ ಬರ್ತಾ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟವಾಗುವ ಫಿಲ್ಮ್ಗಳನ್ನು ಮಾಡಿ ಸೂಪರ್ ಸ್ಟಾರ್ ಆಗ್ತಾರೆ. ಕಳೆದ 24 ವರ್ಷಗಳಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವ ಅಲ್ಲು ಅರ್ಜುನ್ ಅವರು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಬೆಳೆದು ಬಂದ ರೀತಿ ಅತ್ಯಂತ ಸ್ಫೂರ್ತಿದಾಯಕವಾಗಿರುತ್ತೆ. ಮೊದಲು ತೆಲುಗಿನಲ್ಲಿ ಅಷ್ಟೇ ರಿಲೀಸ್ ಆಗುತ್ತಿದ್ದ ಅವರ ಫಿಲ್ಮ್ಗಳು ಕಾಲಕ್ರಮೇಣ ಒಂದೊಂದಾಗಿ ಮಲಯಾಳಂ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾ ಇರ್ತವೆ. ಆ ಮೂಲಕ ಕೆಲವೇ ಸಿನಿಮಾಗಳಿಂದ ಮಲಯಾಳಂ ವೀಕ್ಷಕರಿಗೆ ಇಷ್ಟವಾಗ್ತಾ ಇದ್ದಂತೆ ಕೆಲವು ವರ್ಷಗಳ ಅನಂತರ ಅದನ್ನು ಇನ್ನೊಂದಷ್ಟು ವಿಸ್ತರಿಸಬೇಕು ಅಂತ ತಮಿಳಲ್ಲಿಯೂ ಅವರ ಫಿಲ್ಮ್ಗಳನ್ನು ಡಬ್ ಮಾಡಿ ರಿಲೀಸ್ ಮಾಡುವ ಕೆಲಸ ಆರಂಭವಾಗುತ್ತೆ. ಮುಂದಿನ ವರ್ಷಗಳಲ್ಲಿ ಅವರ ಕೆಲವು ಹಳೆಯ ಮೂವಿಗಳನ್ನು ಹಿಂದಿಗೂ ಸಹ ಡಬ್ ಮಾಡಿ ಟಿವಿಯಲ್ಲಿ ರಿಲೀಸ್ ಮಾಡುವ ಅಭ್ಯಾಸವೂ ಸಹ ಸ್ಟಾರ್ಟ್ ಆಗುತ್ತೆ. ಹೀಗೆ ಹಂತ ಹಂತವಾಗಿ ಬೇರೆ ಬೇರೆ ಭಾಷೆಯ ಸಿನಿಮಾ ಪ್ರಿಯರಿಗೆ ಅವರು ಸ್ವಲ್ಪ ಸ್ವಲ್ಪನೇ ಹತ್ತಿರವಾಗ್ತಾ ಹೋಗ್ತಾರೆ. ಇನ್ನು ಮುಂದೆ ಬಂದ ಅವರ ಪುಷ್ಪ ಭಾಗ 1 ಮೂವಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಎಲ್ಲಾ ಭಾಷೆಯ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತೆ. ಆಮೇಲೆ ಬಂದ ಪುಷ್ಪ 2 ಮೂವಿಗೆ ತೆಲುಗು ನೆಲದಲ್ಲೇ ಅಷ್ಟೊಂದು ಒಳ್ಳೆಯ ರೆಸ್ಪಾನ್ಸ್ ಬರದೇ ಇದ್ದರೂ ಕೂಡ ನಾರ್ತ್ ಇಂಡಿಯಾದ ಜನರನ್ನು ಹುಚ್ಚೆಪ್ಪಿಸಿ ಆ ಫಿಲ್ಮ್ ನೋಡುವಂತೆ ಮಾಡುತ್ತೆ. ಇಂಡಿಯನ್ ಬಾಕ್ಸ್ ಆಫೀಸಲ್ಲಿ 1727 ಕೋಟಿ ರೂಪಾಯಿ ಗಳಿಸಿ ಒಂದು ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡುವ ಪುಷ್ಪರಾಜ್ ಬ್ರ್ಯಾಂಡ್ ಅಲ್ಲು ಅರ್ಜುನ್ ಅವರ ಜೀವನದ ದೊಡ್ಡ ಹಿಟ್ ಮೂವಿ ಆಗುತ್ತೆ. ಪುಷ್ಪ ಮೂವಿಯಿಂದ ಒಂದು ಮೂವಿಗೆ ಇಷ್ಟು ಅಂತ ಪೇಮೆಂಟ್ ತೆಗೆದುಕೊಳ್ಳುವುದನ್ನೇ ಬಿಟ್ಟಿರುವ ಅಲ್ಲು ಅರ್ಜುನ್ ಅವರು 1 ರೂಪಾಯಿನೂ ಸಹ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳಲ್ಲ. ಅಲ್ಲು ಅರ್ಜುನ್ ಅವರ ಸಿನಿಮಾ ಕೆರಿಯರನ್ನೇ ಬದಲಿಸಿದ ಈ 2 ಮೂವಿಗಳ ಒಟ್ಟಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ 2080 ಕೋಟಿ ರೂಪಾಯಿ ಆಗಿರುತ್ತೆ. ಆ ಫಿಲ್ಮ್ ಗಳಿಸಿದ ಒಟ್ಟಾರೆ ಲಾಭದಲ್ಲಿ ಹೆಚ್ಚು ಕಡಿಮೆ 1 ರೂಪಾಯಿಗೆ 30 ಪೈಸೆಯಂತೆ ಪ್ರಾಫಿಟ್ ಶೇರಿಂಗ್ ಡೀಲ್ ಮಾಡಿಕೊಂಡಿರುತ್ತಾರೆ. ಈ ಅಗ್ರಿಮೆಂಟ್ ಪ್ರಕಾರ ಅಲ್ಲು ಅರ್ಜುನ್ ಅವರು ಪುಷ್ಪ ಬ್ರ್ಯಾಂಡ್ದಿಂದ 600 ಕೋಟಿಗೂ ಹೆಚ್ಚಿನ ದುಡ್ಡು ಅವರ ಕೈಗೆ ಬಂದು ಸೇರುತ್ತೆ. ಪೇಮೆಂಟ್ ವಿಷಯದಲ್ಲಿ ಶಾರುಖ್ ಖಾನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಹಾದಿಯಲ್ಲೇ ನಡೆಯುತ್ತಿರುವ ಅಲ್ಲು ಅರ್ಜುನ್ ಅವರು ತಮ್ಮ ಮುಂದಿನ ಎಲ್ಲಾ ಮೂವಿಗಳಿಗೆ ಇದೇ ತರ ಪ್ರಾಫಿಟ್ ಶೇರಿಂಗ್ ಡೀಲ್ ಮಾಡ್ಕೊತಾ ಇದ್ದಾರೆ. ಇದರಿಂದ ಪ್ರೊಡ್ಯೂಸರ್ಗೂ ಸಹ ಸಿನಿಮಾ ಸೋಲಿನ ಅಥವಾ ಹೆಚ್ಚಿನ ನಷ್ಟವಾಗುವ ಭಯ ತಪ್ಪುತ್ತೆ. ಹಾಗೆ ಫಿಲ್ಮ್ ಕಮ್ಮಿ ಗಳಿಸಿದಾಗ ಕಮ್ಮಿ ದುಡ್ಡು, ಫ್ಲಾಪ್ ಆದಾಗ ದುಡ್ಡೇ ಇಲ್ಲ. ಹೀಗೆ ಅಲ್ಲು ಅರ್ಜುನ್ ಅವರಿಗೆ ಫಿಲ್ಮ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅದರ ಮೇಲೆ ಅವರ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ತಮಿಳಿನ ಸ್ಟಾರ್ ಡೈರೆಕ್ಟರ್ ಅಟ್ಲಿ ಅವರು ಡೈರೆಕ್ಟ್ ಮಾಡ್ತಾ ಇರುವ ಹಾಗೂ ಜಸ್ಟ್ ಫಸ್ಟ್ ಲುಕ್ ದಿಂದ ಹೆವಿ ಕ್ರೇಜ್ ಕ್ರಿಯೇಟ್ ಮಾಡಿರುವ ರಾಕಾ ಮೂವಿಲಿ ಫುಲ್ ಬಿಜಿ ಆಗಿರುವ ಅಲ್ಲು ಅರ್ಜುನ್ ಅವರು ಈ ಮೂವಿ ಫ್ಯಾಂಟಸಿ ಥ್ರಿಲ್ಲರ್ ಸ್ಟೋರಿಯನ್ನು ಹೊಂದಿರುತ್ತೆ. ಇದಾದ ಮೇಲೆ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರೊಂದಿಗೆ ಮಾಡಲಿರುವ ಮೂವಿ ಆಲ್ರೆಡಿ ಅನೌನ್ಸ್ ಆಗಿದೆ. ಇದಾದ ನಂತರ ಪುಷ್ಪ ಫ್ರಾಂಚೈಸಿಯ ಮುಂದುವರೆದ ಭಾಗ 3 ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಡೈರೆಕ್ಟರ್ ತ್ರಿವಿಕ್ರಮ್ ಹಾಗೂ ಸಂದೀಪ್ ರೆಡ್ಡಿ ವಂಗ ಅವರೊಂದಿಗೂ ಸಹ ಒಂದು ಮೂವಿಯನ್ನು ಅಲ್ಲು ಅರ್ಜುನ್ ಅವರು ಮಾಡಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ಇಷ್ಟ